ಕೆಲವೊಂದು ಸಲ ಬರೀ ಅನ್ನ ಸಾರು ಅಥವಾ ಸಾಂಬಾರು ಊಟಕ್ಕಿದ್ದರೆ ಅದ್ರ ಜೊತೆ ಕೋಸಂಬರಿನೋ ಸಲಾಡೋ ಏನಾದ್ರು ಇದ್ದರೆ ತುಂಬ ರುಚಿ ಅನಿಸುತ್ತೆ ಊಟ. ಅಥವಾ ಮಧ್ಯಾಹ್ನ ಏನಾದರೂ ಗಡದ್ದಾಗಿ ತಿಂದಿದ್ರೆ ರಾತ್ರಿ ಲೈಟಾಗಿ ಏನಾದ್ರು ತಿಂದು ಮಲ್ಗೋಣ ಅಂತಿದ್ದಾಗ ಈ ರೀತಿ ಸಲಾಡ್ ಮಾಡ್ತೀನಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇವತ್ತು ನಾನು ಯಾವುದರಿಂದ ಸಲಾಡ್ ಮಾಡ್ತಾಯಿದ್ದೀನಿ ಹೇಳಿ? ಮೂಲಂಗಿಯಿಂದ. ಇದು ಮೂಲಂಗಿಯಿಂದ ಮಾಡ್ತಕ್ಕಂತಹ ಸಾಂಪ್ರದಾಯಿಕವಾದ ಹೆಸರು ಕೋಸಂಬರಿ ಅಂತ. ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲಿ ನಾನೊಂದು ಒಗಟು ಕೇಳಿದ್ದೆ. ಬಿಳಿ ಸರ್ದಾರನಿಗೆ ಹಸಿರು ಮುಂಡಾಸ, ಏನದು? ಇದೇ ಉತ್ತರ ನೋಡಿ, ಮೂಲಂಗಿ. ಇವತ್ತಿನ ಒಗಟು ಏನು ಅಂತ ವಿಡಿಯೋ ಕೊನೆ ತನಕ ನೋಡಿ, ಅಲ್ಲಿ ಕೇಳ್ತೀನಿ. ನೋಡಿ, ಮೂಲಂಗಿ 2 ತುದಿಗಳನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಪೀಲ್ ಮಾಡ್ಕೊಳ್ಳೋಣ. ಈ ಮೂಲಂಗಿ ಇದೆಯಲ್ಲ, ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯ ತರಕಾರಿ. ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಡೈಜೆಷನ್ ಪ್ರಾಬ್ಲಮ್ ಇದ್ದವರು ಮೂಲಂಗಿನ ಹಸಿದಾಗಿ ತಿಂದರೆ ತುಂಬ ಒಳ್ಳೆಯದು. ಆದರೆ ಈ ಹಸಿ ಮೂಲಂಗಿ ತಿನ್ನೋದು ಕಷ್ಟ. ಇದಕ್ಕಿರ್ತಕ್ಕಂಥ ಒಂಥರ ಪಂಜೆಂಟ್ ಸ್ಮೆಲ್, ಕಹಿ ಖಾರ ರುಚಿ, ಎಷ್ಟೋ ಜನ ಇದನ್ನು ಇಷ್ಟಪಡೋದಿಲ್ಲ. ಹೀಗೆ ಕೋಸಂಬರಿ ಮಾಡಿ ತಿಂದು ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಅದೇ ರೀತಿ ಮೂಲಂಗಿಲಿ ಕ್ಯಾನ್ಸರ್ ವಿರುದ್ಧ ಹೋರಾಡೋ ಗುಣಗಳಿದೆ ಅಂತೆ ನೋಡಿ. ಅದೇ ರೀತಿ ಇದು ಹಾರ್ಟ್ ಹೆಲ್ತ್ನ ಚೆನ್ನಾಗಿಡಲಿಕ್ಕೆ ಸಹಾಯ ಮಾಡುತ್ತಂತೆ. ನೋಡಿ, ಈಗ ನಾನು ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಜೊತೆಯಲ್ಲಿ 1 ಹಸಿಮೆಣಸನ್ನು ಸಹ ಹೆಚ್ಚಿ ಹಾಕ್ತಾಯಿದ್ದೀನಿ. ಖಾರ ಹೆಚ್ಚು ಹಾಕ್ಲಿಕ್ಕೆ ಹೋಗಬೇಡಿ, ಯಾಕೆ ಅಂದರೆ ಮೂಲಂಗಿಲೇ ಒಂದು ರೀತಿಯ ಖಾರವಾದ ಟೇಸ್ಟ್ ಇರುತ್ತೆ. ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿಬಿಟ್ಟು ಜೊತೆಯಲ್ಲಿ 2ರಿಂದ 3 ಚಮಚ ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಈ ಸಲಾಡ್ ಅಥವಾ ಕೋಸಂಬರಿಗೆ ಸ್ವಲ್ಪ ಕಾಯಿ ತುರಿ ಹಾಕಿದಾಗ ರುಚಿ ತುಂಬ ಚೆನ್ನಾಗಾಗುತ್ತೆ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ನೀವು ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಒಂದು ಲೈಕ್, ಕಾಮೆಂಟ್ ನಮಗೆ ತುಂಬ ಎನ್ಕರೇಜ್ಮೆಂಟ್ನ ಕೊಡುತ್ತೆ. ನೋಡಿ, ಈಗ ನಾನು ಲಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಈ ಲಿಂಬೆಹಣ್ಣು ಸಹ ನಮ್ಮ ಡೈಜೆಷನ್ಗೆ ತುಂಬ ಸಹಾಯ ಮಾಡುತ್ತೆ. ಜೊತೆಯಲ್ಲಿ ನಾನೀಗ 2 ಚಿಟಿಕೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಇಲ್ಲಿ ಆಪ್ಷನಲ್, ರುಚಿ ಬ್ಯಾಲೆನ್ಸ್ ಮಾಡಲಿಕ್ಕಷ್ಟೇ ಇಲ್ಲಿ ನಾನು ಸಕ್ಕರೆನ ಹಾಕ್ತಾ ಇರೋದು. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲೊಂದು ಟಿಪ್ಸ್ ಕೊಡ್ತೀನಿ. ಈ ಸಲಾಡ್ ಅಥವಾ ಕೋಸಂಬರಿ ಮಾಡುವಾಗ ಉಪ್ಪನ್ನು ಯಾವಾಗಲೂ ನಾವು ಸರ್ವ್ ಮಾಡೋ ಟೈಮಲ್ಲಿ ಹಾಕಬೇಕು. ಇಲ್ಲದೆ ಹೋದರೆ ಈ ಮೂಲಂಗಿ, ಈರುಳ್ಳಿ, ಸೌತೆಕಾಯಿ, ಟೊಮೆಟೊ ಇಂಥ ತರಕಾರಿಗಳು ಉಪ್ಪು ಬಿದ್ದ ತಕ್ಷಣ ನೀರು ಬಿಟ್ಕೊಂಡ್ಬಿಡ್ತವೆ. ನೋಡಿ, ಕೊನೆಯದಾಗಿ ಘಮ ಘಮ ಅನ್ನೋ ಒಂದು ಒಗ್ಗರಣೆ ಕೊಟ್ಬಿಡೋಣ. ಕೊಬ್ಬರಿ ಎಣ್ಣೆಲಿ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಕೋಸಂಬರಿಗೆ ಹಾಕಿದರೆ ರುಚಿಯಾದ ಆರೋಗ್ಯಕರವಾದ ಮೂಲಂಗಿಯ ಕೋಸಂಬರಿ ರೆಡಿ. ಕೇವಲ 4ರಿಂದ 5 ನಿಮಿಷದಲ್ಲಿ ರೆಡಿಯಾಗ್ತಕ್ಕಂತಹ ಆರೋಗ್ಯಕರ ಸಲಾಡ್ ಇದು. ಒಮ್ಮೆ ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಒಗಟು ಇಲ್ಲಿದೆ ನೋಡಿ. ಸಾಗರ ಪುತ್ರ, ಸಾರಿನ ಮಿತ್ರ, ಯಾರು? ಸನ್ ಆಫ್ ದಿ ಓಷನ್, ಫ್ರೆಂಡ್ ಆಫ್ ದಿ ರಸಮ್. ಹೂ ಇಸ್ ದಿಸ್? ಇದರ ಉತ್ತರನ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತಿರಲ್ಲ? ಸರಿಯಾದ ಉತ್ತರಕ್ಕೆ ತಪ್ಪದೆ ನನ್ನ ಮುಂದಿನ ವಿಡಿಯೋ ನೋಡಿ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು.